Welcome back to my YouTube channel, everyone. Today, do you know where are we going? But I also don't know. But we're gonna see where we're going after I get there. Okay? So, my baby sister she's just staying with me, but she. So hi, it's me, Shruti. ಸೊ ಇವತ್ತು ಸಂಡೇ ನಾವು ಎಲ್ಲರೂ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ. ಹೋಗೇ ಇಲ್ಲ, ತುಂಬ ದಿವಸ ಆಯಿತು. ಬರೀ ಗ್ರಾಸರಿ ಶಾಪಿಂಗ್ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ವೆದರ್ ತುಂಬ ಚೆನ್ನಾಗಿತ್ತು, ಹಾಟ್ ಆಗಿತ್ತು. ನಿಮಗೆ ಸಿಟಿ ತೋರಿಸ್ತಿದ್ದು ಇದು ಸಿಟಿ ಡ್ರೈವ್ ಈಗ ಕಾಣಿಸ್ತಾ ಇದೆಯಾ? ಆ ಟಾಪ್ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲೇ ಅದ್ವಿತ್ ಅವ್ರ ಡ್ಯಾಡಿ ವರ್ಕ್ ಮಾಡೋದು. ಅಲ್ಲಿ ಕಾಣಿಸ್ತಿದೆಯಲ್ಲ ಸ್ಕ್ವೇರ್ ಒನ್ನು, ಅದು ಅಲ್ಲಿ ವರ್ಕ್ ಮಾಡೋದು. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಹೇಳಲ್ಲ, ಸ್ಪಾಟ್ ಹೋಗಿ ತೋರಿಸಿದ್ಮೇಲೆ ಹೇಳ್ತೀನಿ ಎಲ್ಲಿ ಬಂದಿದ್ವಿ, ಯಾವ ಪ್ಲೇಸ್ ನೀವೇನು ಏನು ಅಲ್ಲಿ ಏನಿದೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಟೈಮ್ ಆಲ್ರೆಡಿ 11 o'clock ಆಗಿದೆ. ಸೊ ಲಂಚು ಸ್ವಲ್ಪ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಇನ್ನು ಸ್ವಲ್ಪ ಅಲ್ಲಿ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆದಿನ ಫುಡ್ಡು ಎಲ್ಲ ಪ್ಯಾಕ್ ಆಗಿದೆ. ಆದ್ಯ ಕ್ವೈಟಾಗಿ ಮನ್ಕೊತಾ ಇದ್ದಾಳೆ ಅಂದ್ಕೊತೀನಿ. ಅಷ್ಟೊತ್ತಿಗೆ ಮನ್ಗಿರ್ಬೇಕು, ನಿದ್ದೆ ಟೈಮ್, ಇವಾಗ ನ್ಯಾಪ್ ಟೈಮು. ಮನ್ಗಿಲ್ವಾ? ಓಕೆ. ಸಂಡೇ ಟ್ರಾಫಿಕ್ ನೋಡಿ ಹೇಗಿದೆ, ಟ್ರಾಫಿಕ್ ಇದೆ ಆಚೆ. ರೋಡ್ ವ್ಯೂ ನೋಡಿದ್ರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡ್ತೀರಾ? ಫುಲ್ ಗ್ರೀನ್ರಿ ಇದೆ ಆ ಕಡೆ ಈ ಕಡೆ ಎಲ್ಲ. ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಬಿಸಿಲಿದ್ದಾಗ ಎಲ್ಲಿ ಹೋಗ್ತೀವಿ? ನೀರ್ ಹತ್ರ ಹೋಗ್ತೀವಿ, ವಾಟರ್ ಹತ್ರ ಹೋಗ್ತೀವಿ. ಸೊ ನಾವು ಅಲ್ಲೇ ಬಂದಿದ್ದೀವಿ. ಸೊ ನಾವು ಬಂದಿದ್ದೀವಿ ಬೀಚ್ಗೆ, ಮತ್ತೊಂದು ಬೀಚ್ಗೆ ಸ್ವಾಗತ ಎಲ್ಲರಿಗೂ. ಸೊ ಇವ್ರೇನಪ್ಪ ಬರೀ ಬೀಚೇ ತೋರಿಸ್ತಾರೆ ಅಂದರೆ, ಆಸ್ಟ್ರೇಲಿಯಾದಲ್ಲಿ ಇರೋದೇ ಜಾಸ್ತಿ ಬೀಚು. ಸೊ ಅವ್ರ ಫೇವ್ರೆಟ್ ಪ್ಲೇಸೇ ಬೀಚು. ಸೊ ಇವತ್ತು ನಾವೊಂದು ಬೀಚ್ಗೆ ತೋರಿಸ್ತಾ ಇದ್ದೀವಿ. ಸೊ ಎಲ್ಲ ಮಕ್ಕಳು ಹಾಯ್ ಮಾಡ್ತಾ ಇದ್ದಾರೆ, ನಾನು ಹಾಯ್ ಮಾಡಿದೆ ಅವ್ರಿಗೆ. ಸೊ ರಾಕಿಂಗ್ಹ್ಯಾಮ್ ಬೀಚಿಗೆ ಬಂದ್ವಿ. ನಿಮಗೆ ಮನೆ ತೋರಿಸ್ತೀನಿ. ಸೊ ನಾನು ಬೀಚ್ ಎದುರುಗಡೆ ನಿಂತಿದ್ದೀನಿ ಆಯಿತಾ. ಮನೆ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ. ಇದು ಫುಲ್ ವುಡ್ಡಲ್ಲೇ ಮಾಡಿರೋದಾಯ್ತಾ, ಜಾಸ್ತಿ ಏನು ಖರ್ಚಾಗಲ್ಲ. ಸೊ ನೋಡಿ ಈ ಮನೆ ನೋಡಿ, ಸ್ವಲ್ಪ ಬ್ರಿಕ್ಸು ಸ್ವಲ್ಪ ವುಡ್ಡು, ಎಲ್ಲ ಬೀಚ್ ಎದುರುಗಡೆ, ರೈಟ್ ಇನ್ ಫ್ರಂಟ್ ಆಫ್ ಬೀಚು. ಸೊ ಹಿಂಗೆ ಮಾಡಿದ್ರೆ ಅದೇ ಬೀಚು ಆಯಿತಾ. ಅವ್ರಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರಿಗೆ ನೈಟ್ ಟೈಮ್ ಹೆಂಗಿರುತ್ತೆ, ವಿಂಡಿ ಎಷ್ಟು ತಣ್ಣಗಿರುತ್ತೆ ಅಂತ. ಬಟ್ ದೇ ಎಂಜಾಯ್ ದಿಸ್ ಕೈಂಡ್ ಆಫ್ ಲೈಫ್. ಸಿ ಕ್ಯೂಟ್ ಒಳ್ಳೆ ಬೆಂಕಿಪಟ್ಟಣ ಥರ ಇದೆಲ್ಲ ಚೆನ್ನಾಗಿದೆ ಅಲ್ಲ. ಜಾಸ್ತಿ ಏನು ಇನ್ವೆಸ್ಟ್ ಮಾಡೋಂಗಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚೇ ಆಗಿಲ್ಲ. ಮುರಿದೋಯ್ತಾ ಮತ್ತೆ ಇನ್ನೊಂದು ಕಟ್ಕೊಟ್ರಾಯ್ತು. ನಮ್ಮ ಕಡೆ ಆದರೆ, ನಮ್ಮ ಇಂಡಿಯಾದಲ್ಲಾದರೆ ಕೋಟಿ ಮನೆಗೆ ಲಿಫ್ಟು ಅದು ಇದು ಅಂತೇಳ್ಬಿಟ್ಟು. ತುಂಬ ಸಿಂಪಲ್ ಲೈಫ್ ಇಲ್ಲಿ. ವಾಟರ್ ಸಕ್ಕದ ಕಾಣ್ತಾ ಇದೆ ನಂಗೆ, ವಾಟರ್ ಮಾತ್ರ. ಸೊ ಆ ಟ್ರಯಲೆಲ್ಲ ಬ್ರಿಡ್ಜ್ ಮೇಲೆ ಹೋಗ್ತೀವಿ, ಆ ಬ್ರಿಡ್ಜ್ ಮೇಲೆ ಹೋಗ್ತೀವಿ, ನಿಮ್ಗೆ ತೋರಿಸ್ತೀನಿ. ಸೊ ಎಲ್ಲ ಇಲ್ಲಿ ಚಿಕ್ಕ ಬೋಟು, ಪ್ರೈವೇಟ್ ಬೋಟ್ಸ್ಗಳು ಇವ್ರದ್ದೆಲ್ಲ ಚಿಕ್ಕದು. ಸೊ ಪಾರ್ಕ್ ಮಾಡಿದ್ದಾರೆ, ಫಿಶಿಂಗ್ ಮಾಡ್ತಾ ಇದ್ದಾರೆ ಕೆಲವರು ಕುತ್ಕೊಂಡು ಚೇರ್ ಹಾಕೊಂಡು. ಸೊ ಹಲೋ ಅದ್ಯ ಮನಗಿದ್ಲು, ಈಗ ಎದ್ದಿಯಾಳೆ. ಲೆಟ್ಸ್ ಗೋ ಅದ್ವಿತ್, ಲೆಟ್ಸ್ ಗೋ. ಜಾಗ್ ಮಾಡ್ತಾ ಇದ್ದಾರೆ, ನಾಯಿ ವರ್ಕ್ ಕರ್ಕೊಂಬರೋರು. Let's go to the beach. Adya, she just woke up. ಇವಗಷ್ಟೇ ಎದ್ಲು. So she's not in a mood. ನನ್ನ ಹ್ಯಾಟ್ ಆರೋಗ್ಬಿಟ್ರೆ ಅಂತ, ಇದಕ್ಕೆ ನೀರೊಳಗಡೆ ಬಿದ್ದೋಗ್ಬಿಟ್ರೆ ಅಂತ. ಅಲ್ಲಿ ಕಾಣ್ತಿದೆಯಲ್ಲ ದೂರದಲ್ಲಿ ಬೋಟು, ಅಲ್ಲಿ ಹೋಗೋಣ ಅಂತ ಹೇಳ್ತಾರೆ ನನಗೆ. ಅದಕ್ಕೆ ಮುಂಚೆ ಚಪ್ಪಲಿದೆಯಾ ಬ್ಯಾಗ್.
ರಾಕಿಂಗ್ ಡ್ಯಾಮ್ ಒಂದು ಕೋಸ್ಟಲ್ ಡೆಸ್ಟಿನೇಷನ್ನು. ಕ್ಲಿಯರ್ ವಾಟರು, ಸೀನಿಕ್ ಸ್ಪಾಟ್ಸ್ ಇದೆ ರಾಕಿಂಗ್ ಡ್ಯಾಮ್ ಪ್ಲೇಸಲ್ಲಿ. ಸೊ ತುಂಬ ಕಾಮ್ ಇದೆ ಸಬಬು, ತುಂಬ ನೀಟ್ ಇದೆ. ಸೊ ಬೆಸ್ಟ್ ಫಾರ್ ದ ಫ್ಯಾಮಿಲಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ತುಂಬ ವರ್ಷಗಳಿಂದ ನಾವು ಇಲ್ಲಿದ್ದೀವಿ, ಬಟ್ ನಾವು ಈ ಪ್ಲೇಸ್ನ ಎಕ್ಸ್ಪ್ಲೋರೇ ಮಾಡಿರಲ್ಲ. ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಿರೋದು. ಸುಮಾರು ಸರಿ ಅಂದ್ಕೊಂಡ್ರು ಯಾಕೋ ಈ ಪ್ಲೇಸಿಗೆ ಹೋಗೋಕ್ಕೆ ಆಗಲಿಲ್ಲ. ಸೊ ಇದು ಆಲ್ ಆಫ್ ಎ ಸಡನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೋಗೋಣ ಈ ಪ್ಲೇಸ್ಗೆ ಅಂದ್ಕೊಂಡು ಹೊರಟು ಬಂದ್ಬಿಟ್ವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಈ ಬೋಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಮುರಿದೋಗಿದೆ ಅನಿಸುತ್ತೆ, ಯಾರೋ ಬಿಟ್ಬಿಟ್ಟಿದ್ದಾರೆ. ಸೊ ಮಕ್ಕಳು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ರು. ಸೊ ಅದ್ವಿತ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಅವನು ಎಕ್ಸ್ಪ್ಲೋರ್ ಮಾಡ್ದ. ಒಳಗಡೆ ಹೋಗ್ತೀನಿ ಅಂತ ಅಲ್ಲೆಲ್ಲ ಗಲೀಜಾಗಿತ್ತು, ಬೇಡ ಅಂತ ಹೇಳಿದೆ. ಸೊ ಒಂದು ಸ್ವಲ್ಪ ಬೋಟ್ ಜೊತೆ ಆಟಾಡ್ದ. ಅವ್ನಿಗೆ ಆಲ್ರೆಡಿ ಹೀಸ್ ಫಾಂಡ್ ಆಫ್ ಬೋಟ್ಸ್, ಮೆರೈನ್ ಎಲ್ಲ ತುಂಬ ಇಷ್ಟ ಅವನಿಗೆ. ಮೆರೈನ್ ಅನಿಮಲ್ಸ್, ಬೋಟ್ಸ್ ಎಲ್ಲ ತುಂಬ ಖುಷಿ ಪಟ್ಟೆ. ಬೋಟ್ ಮೇಲೆ ನಿಂತ್ಕೊಂಡು ಹಿಂಗೆ ಹಾಗೆ ಅಂತೆಲ್ಲ. ಅದ್ರ ಮುಂದೆ ಹೋಗು ಅಂದರೆ ಎದ್ರುಕೊಂಡ ಹೋಗಲೇ ಇಲ್ಲ. ಸೊ ಬೋಟ್ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬೀಚ್ ಹತ್ರ ಇನ್ನೊಂದು ಕಡೆ ಹೋದ್ವಿ. ವಾಟರ್ ಹತ್ರ ಹೋಗಿ ಕುತ್ಕೊಂಡು ಆಟ ಆಡೋಣ, ಮಕ್ಕಳು ಆಟ ಆಡಲಿ ಅಂತ ಹೇಳ್ಬಿಟ್ಟು. ಆದ್ಯ ನೋಡಿ ಇಲ್ಲಿ ಮಣ್ಣಲ್ಲಿ ಆಡ್ತಾ ಇದ್ದಾಳೆ. ಅವಳಿಗೂ ಫಸ್ಟ್ ಟೈಮ್ ಬೀಚ್ ಎಕ್ಸ್ಪೀರಿಯನ್ಸು. ಸ್ಯಾಂಡಲ್ ಯಾವತ್ತೂ ಬಿಟ್ಟಿಲ್ಲ. ನೋಡೋಣ ಏನು ಮಾಡ್ತಾಳೆ ಅಂತ ಅವಳು ನೋಡ್ತಾ ಇದ್ಲು. ನಮ್ಮಮ್ಮ ನೋಡ್ತಾರ ಇಲ್ವಾ, ಸ್ಯಾಂಡ್ ಬಾಯಿಗೆ ಹಾಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ಲು. ಜಾಸ್ತಿ ಹೊತ್ತು ಬಿಡಲಿಲ್ಲ ಸ್ಯಾಂಡಲ್ಲಿ. ಬಿಸಿಲು ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಅದ್ವಿತ್ತು ನೀರಲ್ಲಿ ಆಟ ಆಡ್ದ. ಅವ್ನಿಗೆ ಡ್ರೆಸ್ ತಂದಿದ್ವಿ, ಅವ್ನಿಗೆ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ದ. ನಾವು ಹಾಗೆ ಒಂದು ಸ್ವಲ್ಪ ಕುತ್ಕೊಂಡು ಬಿಸಿಲು ಕಾಯಿಸ್ಕೊಂಡು ಆಮೇಲೆ ಒಂದು ಸೀನಿಕ್ ಸ್ಪಾಟ್ಗೆ ಹೋಗಿದ್ವಿ. ಸೀನಿಕ್ ಸ್ಪಾಟ್ ಮಾತ್ರ ಮಿಸ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋ ನೋಡಿ. ಎಂಡಲ್ಲಿದೆ ಸೀನಿಕ್ ಸ್ಪಾಟು. ಸಕ್ಕತ್ತಾಗಿತ್ತು ಆ್ಯಕ್ಚುಲಿ. ನಾವು ಆ್ಯಕ್ಚುಲಿ ಈ ಥರ ಸ್ಪಾಟ್ನ ನಾವು ತುಂಬ ಅವರ್ಸ್ ಗಟ್ಟಲೆ ಟ್ರಾವೆಲ್ ಮಾಡಿ ಹೋಗಿ ನೋಡಿದ್ದೀವಿ ಆಯಿತಾ. ಇಲ್ಲೇ ಇದೆ ಅಂತ ಗೊತ್ತೇ ಇರಲಿಲ್ಲ. ಜಸ್ಟ್ 45 minutes ಡ್ರೈವ್ ಫ್ರಮ್ ಪರ್ತ್ ಸಿಟಿ. Rockingham. The place is Rockingham. I love this beach. ಮತ್ತೆ ಬರ್ತೀವಿ ಈ ಬೀಚ್ಗೆ ನಾವು. ಈ ಸ್ವಿಂಗ್ ತೋರಿಸ್ಬೇಕು ಅಂತ ನಾನು ರೆಕಾರ್ಡ್ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಮ್ಮನೂ ಕುತ್ಕೊಬೋದು, ಮಗುನು ಕುತ್ಕೊಬೋದು, ಅಥವಾ ಯಾರು ದೊಡ್ಡವರು ಮಗು ಜೊತೆ ಕುತ್ಕೊಂಡು ಆಟ ಆಡ್ಬೋದು. ಇಬ್ಬರು ಎಂಜಾಯ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾರಲ್ಲ. ಮತ್ತೆ ತುಂಬ ಸೇಫ್ಟಿ ಇದು ನೋಡಿ, ಎಷ್ಟು ಸೇಫ್ಟಿ ಇದೆ. ವರ್ಷದೊಳಗಡೆ ಇರೋ ಮಕ್ಳಿಗೆ ಎಷ್ಟು ಸೇಫ್ಟಿ ಇದೆ ನೋಡಿ. ಚೆನ್ನಾಗಿದೆ ಈ ಸ್ವಿಂಗು. ಆದ್ಯ ಎಂಜಾಯ್ ಮಾಡ್ತಾಳೆ ಈ ಥರ ಸ್ವಿಂಗು. ಬರೀ ದೊಡ್ಡ ಮಕ್ಳಿಗೆ ಅಂತ ಇಲ್ಲ, ಇಲ್ಲಿ ಚಿಕ್ಕ ಮಗುಗಳಿಗೂ ಫ್ರೆಂಡ್ಲಿ ಆಗಿದೆ. ಸೊ ಆದ್ಯ ಅವ್ರ ಅಣ್ಣನ ಜೊತೆ ಸ್ಲೈಡ್ ಆಡ್ಸೋಣ ಅಂತ ಸುಮ್ಮನೆ ಆಡಿಸ್ತಾ ಇದ್ದೆ. ಅವಳಿಗೆ ಖುಷಿ ಆಯ್ತು. ಅವಳಿಗೆ ಏನೋ ಒಂದು ಸಖತ್ ವಿಂಡಿ ಇತ್ತು ಆಯ್ತಾ. ಅವಳಿಗೆ ಅದಕ್ಕೆ ಆ ಕ್ಯಾಪ್ ಹಾಕಿದ್ದೀನಿ. ಬಿಸಿಲಿದ್ರೂ ಬೀಚ್ ಹತ್ರ ಆಬ್ವಿಯಸ್ಲಿ ಸ್ವಲ್ಪ ವಿಂಡಿ ಇದ್ದೇ ಇರುತ್ತೆ, ಅದಕ್ಕೆ ಅವಳಿಗೆ ಕ್ಯಾಪ್ ಹಾಕಿದ್ದೀನಿ. ಬೇರೆ ಕ್ಯಾಪೆಲ್ಲ ಏನು ಗೊತ್ತಾ, ತೆಗ್ದು ಬಿಸಾಕ್ಬಿಡ್ತಾಳೆ. ಸೊ ಈ ಥರದ ಕ್ಯಾಪ್ ಒಂದು ಸ್ವಲ್ಪ ಹೊತ್ತು ಇಟ್ಕೊತಾಳೆ, ಹಂಗಾಗಿ ಹಾಕ್ದೆ. ಕೇಪ್ ಆಫ್ ಪೆರಾನ್ ಅಂತ ಒಂದು ಲುಕ್ಔಟಿಗೆ ಬಂದಿದ್ದೀವಿ. ತೋರಿಸ್ತೀವಿ ಹೇಗಿದೆ ಲುಕ್ಔಟ್ ಅಂತ. ಬೀಚ್ ಲುಕ್ಔಟು. ಕಾರ್ ಬರ್ತದೆ. Even though I can't go up with this scoop, I'm gonna try my best. Papa! Oh my god. Advit, we are going in the bushes. Go! Go! ಹೋಗು. ಎದ್ರುಕೊಂಬೇಡ, ಬಾರು. Oh my god. Woo! Come on, Papa. Here is also lookout. Come, Papa. Are you sure? Yeah. Are you sure? Yes. Wow. ಸಖತ್ತಾಗಿತ್ತು ಮಾತ್ರ ಲುಕ್ಔಟು.
ವಿಡಿಯೋದಲ್ಲಿ ಹೆಂಗೆ ಕಾಣ್ತಿದೆಯೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ನನಗೆ. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗ್ತದೆ, ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿದೆ ಲುಕ್ಔಟು. ಒಂಥರ ವಾಲ್ಪೇಪರಲ್ಲಿ ಇರುತ್ತಲ್ಲ, ನಾವು ಲ್ಯಾಪ್ಟಾಪ್ ವಿಂಡೋಸ್ ವಾಲ್ಪೇಪರ್ ಹಾಕ್ತೀವಲ್ಲ, ಆ ಥರನೇ ಇತ್ತು ಆ್ಯಕ್ಚುಲಿ. ಚೆನ್ನಾಗಿತ್ತು. ಕ್ಲಿಫ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು ಆ್ಯಕ್ಚುಲಿ. ವಾಟರ್ ಮತ್ತು ಕ್ಲಿಯರ್ ಬ್ಲೂ ಇತ್ತು, ಸಕ್ಕತ್ತಾಗಿತ್ತು ಲುಕ್ಔಟು. ನಾವು ಯಾಕೆ ಇಷ್ಟು ದಿವಸ ಹೋಗಿಲ್ಲ ಅಂತ ನಾನು ರಿಗ್ರೀಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಮತ್ತೆ ಹೋಗ್ತೀನಿ, ಗ್ಯಾರಂಟಿ ಹೋಗ್ತೀನಿ. ಜಸ್ಟ್ 45 ಮಿನಿಟ್ಸ್ ಡ್ರೈವ್ ಅಲ್ವಾ, ಜಸ್ಟ್ ವೀಕೆಂಡ್ ರ್ಯಾಂಡಮ್ಲಿ ಹೋಗ್ತೀವಿ. ಸೊ ಇವಾಗ ಊಟ ಮಾಡ್ತಾ ಇದ್ದೀವಿ. ಆದ್ಯಂದು ಊಟ ಆಯಿತು, ಊಟ ಮಾಡಿಸಿದೆ, ಮನೆಯಿಂದ ತಂದಿದ್ದೆ ಅವಳಿಗೆ ದಾಲ್ ರೈಸು. ಸೊ ಚಿಪ್ಸ್, ಕಾಫಿ, ಸಮ್ ಕೋಕ್, ಜ್ಯೂಸ್. ಸೊ ಮನೆಯಿಂದ ನಗೆಟ್ಸು, ಎಗ್ ಮತ್ತು ಬ್ರೆಡ್ ಎಲ್ಲ ತೊಗೊಂಡ್ಬಂದಿದ್ದೀವಿ. ಸೊ ಇದೇ ನಮ್ಮ ಲಂಚ್ ಟೈಮ್. ಸೊ ಅದು ಸಖತ್ ಬಿಂಡಿ ಇದೆ ಆಯಿತಾ. ಅವಳಿಗೆ ಟೋಪಿ ಹಾಕ್ಬಿಟ್ಟು ಫ್ಯಾಮಿಲಿ ಕೊಟ್ಟಿದ್ದೀನಿ, ಒಂದು ಚಿಪ್ಸ್ ಕೊಟ್ಬಿಟ್ಟು. ಸೊ ಅವಳು ಕುತ್ಕೊಂಡು ತಿಂತಿರ್ತಾಳೆ. ಸೊ ನಾವು ತಿಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಡ್ತೀವಿ. ಸೊ ಇದಾಗಿತ್ತು ನಮ್ಮ ಸ್ಮಾಲ್ ಪಿಕ್ನಿಕ್ ಡೇ ಸಂಡೇ. ಇನ್ನು ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್.